ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ನಾನು ಪೂಜಾ ರಾಜೇಶ್. ನಾವಿವತ್ತು ಸ್ಯಾನ್ ಹೋಸೆಯಲ್ಲಿರುವಂಥ ಚಿಲ್ಡ್ರನ್ಸ್ ಡಿಸ್ಕವರಿ ಮ್ಯೂಸಿಯಮ್ಗೆ ಬಂದಿದ್ದೀವಿ. ಇದು ಮಕ್ಕಳಿಗೆ ಫನ್ ಜೊತೆ ಲರ್ನಿಂಗ್ ಕೊಡುವಂಥ ಒಂದು ಅಮೇಝಿಂಗ್ ಪ್ಲೇಸ್. ಇಲ್ಲಿ ಮಕ್ಕಳು ಟಚ್ ಮಾಡಿ, ಪ್ಲೇ ಮಾಡಿ, ಎಕ್ಸ್ಪ್ಲೋರ್ ಮಾಡಿ ಹೊಸ ಹೊಸ ವಿಷಯಗಳನ್ನು ಕಲಿಬಹುದು. ಈ ಮ್ಯೂಸಿಯಮ್ನಲ್ಲಿ 150ಕ್ಕೂ ಹೆಚ್ಚು ಇಂಟರ್ಯಾಕ್ಟಿವ್ ಹ್ಯಾಬಿಟ್ಸ್ ಇದೆ. ಇಲ್ಲಿ ಮಕ್ಕಳಿಗೆ ಬೋರೇ ಆಗೋದಿಲ್ಲ. ನಾವಿವಾಗ ಮ್ಯೂಸಿಯಂ ಎಂಟ್ರೆನ್ಸ್ಗೆ ಬರ್ತಾ ಇದ್ದೀವಿ. ಈ ಬಿಲ್ಡಿಂಗ್ ನೋಡಿದ್ರೆ ಪರ್ಪಲ್ ಕಲರ್ನಲ್ಲಿ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಒಳಗಡೆ ಹೋಗೋದಕ್ಕಿಂತ ಮೊದಲು ನಾವಿಲ್ಲಿ ಟಿಕೆಟ್ನ ತೊಗೋಬೇಕು. $18 ಇದೆ ಇಲ್ಲಿ ಟಿಕೆಟ್ ಪ್ರೈಸ್. ಒಂದು ಸಾರಿ ಒಳಗಡೆ ಹೋದರೆ ಎಲ್ಲ ಕಡೆ ಕಲರ್ಫುಲ್ ಹ್ಯಾಬಿಟ್ಸ್, ಸ್ಮೈಲಿಂಗ್ ಕಿಡ್ಸ್, ಫನ್ ಆ್ಯಕ್ಟಿವಿಟೀಸ್ ಕಾಣಿಸುತ್ತೆ. ಇದು ಸಾಮಾನ್ಯ ಮ್ಯೂಸಿಯಂ ಅಲ್ಲ. ಇಲ್ಲಿ ಡೋಂಟ್ ಟಚ್ ಅನ್ನೋ ಅಂತ ರೂಲ್ಸೇ ಇಲ್ಲ. ಏನು ಬೇಕಿದ್ರೂ ಟಚ್ ಮಾಡ್ಬೋದು, ಪ್ಲೇ ಮಾಡ್ಬೋದು, ಹಾಗೆ ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ನೋಡಿ, ತುಂಬಾ ಬ್ಯೂಟಿಫುಲ್ ಆಗಿದೆ. ಮುಗ್ಧನೂ ಕೂಡ ಇಲ್ಲಿ ತುಂಬಾ ಎಂಜಾಯ್ ಮಾಡಿದ್ಲು. ನಾವಿವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಒಳಗಡೆ ಬಂದ ತಕ್ಷಣವೇ ಇಲ್ಲಿ ಎಲ್ಲ ಆರ್ಟಿಫಿಷಿಯಲ್ ಎಲ್ಲ ವೆಜಿಟೇಬಲ್ಸ್ನ ಇಟ್ಟಿದ್ರು. ಮುಗ್ಧಗೆ ತುಂಬಾ ಇಷ್ಟ ಆಯಿತು. ಎಲ್ಲನೂ ತೊಗೊಂಡು ನಾನೇ ಅಡುಗೆ ಮಾಡ್ತೀನಿ ಅಂತ ಎಲ್ಲನೂ ನೋಡಿಕೊಂಡು ಅಡುಗೆ ಮಾಡ್ತಾಯಿದ್ಲು. ತುಂಬಾ ಎಂಜಾಯ್ ಮಾಡಿದ್ಲು. ನೋಡಿ, ಎಲ್ಲನೂ ರಿಯಲ್ ಥರನೇ ಕಾಣಿಸ್ತಾ ಇದೆ. ತುಂಬ ಮಕ್ಕಳಿದ್ರು. ನೋಡಿ, ಎಲ್ಲ ಥರದ ತರಕಾರಿನೂ ಇದೆ ಇಲ್ಲಿ. ಇಲ್ಲೇ ಒಂದು ಚಿಕ್ಕದಾಗಿ ಡೈನಿಂಗ್ ಸೆಟಪ್ನ ಮಾಡಿದರು. ನಾವಿವಾಗ ಮ್ಯೂಸಿಯಂನ ಮೋಸ್ಟ್ ಪಾಪ್ಯುಲರ್ ಸೆಕ್ಷನ್ ಆಗಿರುವಂಥ ವಾಟರ್ ಪ್ಲೇ ಏರಿಯಾಕ್ಕೆ ಬಂದಿದ್ದೇವೆ. ಈ ಏರಿಯಾ ನೋಡಿದ ತಕ್ಷಣ ಮಕ್ಕಳು ನೇರವಾಗಿ ವಾಟರ್ ಹತ್ರನೇ ಓಡಿ ಹೋಗ್ತಾರೆ. ಅಲ್ಲಿ ವಾಟರ್ ಪಂಪ್ಸ್, ಕ್ಯಾನಲ್ಸ್, ಬೋಟ್ಸ್, ವಾಟರ್ ಫಾಲ್ಸ್ ಎಲ್ಲವೂ ಇದೆ. ಮಕ್ಕಳು ತಮ್ಮ ಕೈಯಿಂದ ವಾಟರ್ ಫ್ಲೋ ಚೆನ್ನಾಗಿ ಮಾಡ್ಬೋದು. ಈ ಥರ ಆ್ಯಕ್ಟಿವಿಟಿ ಮೂಲಕ ಮಕ್ಕಳು ವಾಟರ್ ಮೂವ್ಮೆಂಟ್, ಗ್ರಾವಿಟಿ, ಫ್ಲೋಟಿಂಗ್, ಸಿಂಕಿಂಗ್ ಇವೆಲ್ಲ ಕಾನ್ಸೆಪ್ಟನ್ನು ನ್ಯಾಚುರಲಿ ಲರ್ನ್ ಮಾಡ್ಬೋದು. ಮುಗ್ಧಗೆ ಈ ಪ್ಲೇಸು ತುಂಬಾ ಇಷ್ಟ ಆಯಿತು. ಅವಳು ವಾಟರ್ ಸ್ಪ್ಲ್ಯಾಶ್ ಮಾಡಿ ತುಂಬಾ ಎಂಜಾಯ್ ಮಾಡಿದ್ಲು. ಇಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿ ಆಮೇಲೆ ಮತ್ತೆ ಹೊರಗಡೆ ಬಂದ್ವಿ. ಹೊರಗಡೆನೂ ತುಂಬಾ ಮಕ್ಕಳು ಆಟ ಆಡುವಂಥದ್ದೆಲ್ಲನೂ ಇತ್ತು. ನೋಡಿ, ಇದು ಹೊರಗಡೆ. ಇಲ್ಲಿ ಹನಿಬಿ ಇದೆ. ರಿಯಲ್ ಆಗಿರೋವಂಥ ಹನಿಬಿ ಇತ್ತು. ಹಾಗೆ ಇಲ್ಲಿ ಈ ಥರ ಸ್ಟ್ಯಾಚ್ಯೂ ಎಲ್ಲ ಮಾಡಿ ಇಟ್ಟಿದ್ರು. ನಿಮಗೆ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ರೆಗ್ಯುಲರ್ ಆಗಿ ವಿಡಿಯೋನ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಯಾವ ಥರ ವಿಡಿಯೋ ಬೇಕು ಅಂತ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ.
ನಾವೂ ಕೂಡ ಇವಾಗ ಇಲ್ಲಿ ಅಮೇರಿಕಾದಲ್ಲಿ ಎಲ್ಲನೂ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀವಿ. ಎಕ್ಸ್ಪ್ಲೋರ್ ಮಾಡಬೇಕಿದ್ರೆ ನಿಮಗೂ ತೋರಿಸೋಣ ಅಂತ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಹೇಗೆ ಬರ್ತಾ ಇದೆ ಏನು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಸ್ವಲ್ಪ ರಾ ವಿಡಿಯೋನೇ ಹಾಕಿಡ್ತೀನಿ, ನಿಮಗೂ ಅಲ್ಲೇ ಇರೋ ಥರ ಫೀಲ್ ಆಗುತ್ತೆ. ವಾಯ್ಸ್ ಓವರ್ ಕೊಡಬೇಕು ಅಂತ ಅಂದರೆ ವಾಯ್ಸ್ ಓವರ್ನೂ ಕೂಡ ಕೊಡ್ತೀನಿ. ಮಧ್ಯದಲ್ಲಿ ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ ಅಷ್ಟೇ. ನೋಡಿದ್ಯಾ ಕಾಣ್ತಾನೆ. ಹೇಗೆ ಹೇಳು ಮುಗ್ಧ ನಡಿ. ಕೇಳು. ಇಲ್ಲೂ ಎಂತ ಒಂದಿದ್ದಲ್ಲ ಇಣಿಚಿ ನಾನು ಇದು ಇಲ್ಲಿ ನೋಡಿದೆ ಬಾ ಹಿಂಗೆ ಬಾ. ಹಾಗೆ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಬಬಲ್ ಸ್ಟೇಷನ್ ಅಂತ ಇದೆ. ಡಿಫ್ರೆಂಟ್ ಸೈಜಲ್ಲಿ ಬಬಲ್ ರಿಂಗ್ಸ್ ಯೂಸ್ ಮಾಡಿ ಜೈಂಟ್ ಬಬಲ್ಸನ್ನು ಮಾಡ್ಬೋದು. ಮಕ್ಕಳು ಬಬಲ್ ಒಳಗಡೆ ನಿಂತು ಫೋಟೋ ಕೂಡ ತೊಗೊಳ್ಬೋದು. ಪೇರೆಂಟ್ಸ್ ಕೂಡ ಇದನ್ನು ತುಂಬಾ ಎಂಜಾಯ್ ಮಾಡ್ತಾರೆ. ಹೋಗಬೇಕಿದ್ರೆ ಇಲ್ಲಿ ಈ ಥರ ಪಾಪ್ ಮಾಡುವಂಥದ್ದಿತ್ತು, ಅದನ್ನು ಮಾಡ್ತಾಯಿದ್ರು ನೋಡಿ. ಇದನ್ನೇ ಬಬಲ್ ಸ್ಟೇಷನ್. ಅದು ಅದಕ್ಕೆ ಇದ್ರಲ್ಲದ್ದು ಅದಕ್ಕೆ ಹಿಂಗೆ ಮಾಡು. ಹಾಂ ಜೋರ ಮಾಡು. ಮತ್ತೆ ಅವನ ಹತ್ರ ಮಾಡಲ್ಲ ಎಂತ ಮಾಡು. ಯಾವ್ದು ಒಂದು ಹಿಡಿದು ತೊಳಿ ನೀನು ಒಂದು ಇದು ಮಾಡು. ಹಿಂಗೆ ಮಗ ಮಕ್ಕಳಿಗೆ ಹಾಗೆ ಸ್ವಲ್ಪ ಹೊತ್ತು ಹೊರಗಡೆ ಆಟ ಆಡಿಕೊಂಡು ಇವಾಗ ಮತ್ತೆ ಒಳಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ.
ಟ್ರೈನ್ ಒಳಗಡೆ ಪ್ರಿಟೆಂಡ್ ಪ್ಲೇ ಏರಿಯಾ ಅಂತ ಇದೆ. ಈ ಸ್ಟೇಷನಲ್ಲಿ ಎಲ್ಲ ಮಕ್ಕಳು ಫೇವ್ರೇಟ್ ಆಗಿರುತ್ತೆ. ಇಲ್ಲಿ ಒಂದು ಮಿನಿ ಸಿಟಿ ಥರ ಸೆಟಪ್ ಮಾಡಿರ್ತಾರೆ. ಅಲ್ಲಿ ಹಾಸ್ಪಿಟಲ್, ಫೈರ್ ಸ್ಟೇಷನ್, ಗ್ರಾಸರಿ ಸ್ಟೋರ್, ಕಿಚನ್, ರೆಸ್ಟೋರೆಂಟ್, ಫಾರ್ಮ್ ಮಾರ್ಕೆಟ್ ಈ ಥರ ಎಲ್ಲ ಥರದ್ದೂ ಇದೆ.
ನಾವೀಗ ಆರ್ಟ್ ಸೆಕ್ಷನ್ಗೆ ಬಂದಿದ್ದೀವಿ. ಇಲ್ಲಿ ಮಕ್ಕಳು ಪೇಂಟಿಂಗ್ ಮಾಡ್ಬೋದು, ಡ್ರಾಯಿಂಗ್ ಮಾಡ್ಬೋದು, ಕ್ರಾಫ್ಟ್ ಆ್ಯಕ್ಟಿವಿಟಿ ಮಾಡ್ಬೋದು, ಕಲರ್ ಮಿಕ್ಸಿಂಗ್ ಕೂಡ ಮಾಡಿ ಇಲ್ಲಿ ಕಲ್ತ್ಕೋಬೋದು. ಇಲ್ಲಿ ಯಾವುದೇ ಥರದ ಕಾಂಪಿಟೇಷನ್ ಎಲ್ಲ ಇಲ್ಲ, ಕ್ರಿಯೇಟಿವಿಟಿ ಮಾತ್ರ ಇಂಪಾರ್ಟೆಂಟ್ ಆಗುತ್ತೆ. ಪೇರೆಂಟ್ಸ್ ಕೂಡ ಅವ್ರ ಜೊತೆ ಆರ್ಟ್ ವರ್ಕನ್ನ ಮಾಡ್ಬೋದು. ಕಲರು ಈ ಥರ ಪೇಂಟ್ ಮಾಡೋದಕ್ಕೆ ಬ್ರಷ್ ಎಲ್ಲನೂ ಅವರನ್ನೇ ಪ್ರೊವೈಡ್ ಮಾಡ್ತಾರೆ. ನಾವು ಜಸ್ಟ್ ಅಲ್ಲಿ ಹೋಗಿ ಪೇಂಟ್ ಮಾಡಿ ಟೈಮ್ ಸ್ಪೆಂಡ್ ಮಾಡಿದ್ರೆ ಆಯಿತು ಅಷ್ಟೇ. ಎಲ್ಲೋ ಇದರಿಂದ ಪೇರೆಂಟ್ಸ್ಗೂ ಕೂಡ ಸ್ವಲ್ಪ ಟೈಮ್ ಸಿಗುತ್ತೆ. ಮಕ್ಕಳು ಅವರಾಗೇ ಆಟ ಆಡ್ತಾಯಿದ್ರೆ ಜಸ್ಟ್ ಅವ್ರನ್ನ ನೋಡ್ಕೊಳ್ತಾ ಇದ್ದರೆ ಆಯಿತು. ನಾವೇನೇ ಹೋಗಿ ಆಟ ಆಡಿಸ್ಬೇಕು ಅಥವಾ ಅವರೆಲ್ಲರೂ ಬಿದ್ದುಬಿಟ್ರೆ ಆ ಥರ ಎಲ್ಲ ಏನೂ ಇರಲ್ಲ. ಇಲ್ಲೆಲ್ಲನೂ ಕಿಡ್ಸ್ ಫ್ರೆಂಡ್ಲಿ ಆಗೇ ಇರುತ್ತೆ. ಮಕ್ಕಳಿಗೇನು ಆಗೋ ಥರ ಅಥವಾ ಅವ್ರಿಗೇನಾದರೂ ಇಂಜುರಿ ಆಗುತ್ತೆ, ಅವ್ರಿಗೇನಾದರೂ ಆಗುತ್ತೆ ಅನ್ನೋ ಥರ ಇಲ್ಲಿ ಯಾವ ಐಟಮ್ಸೂ ಇಲ್ಲ. ಅದೆಲ್ಲ ನೀನು ತಗೊಂಬದಲ್ಲ ಅದು ಅದೇನಕ್ಕೆ? ಅಯ್ಯೋ ಇದಿಲ್ಲ, ಕೊಡಿ ಹಂಗಾರ. ಇಂಥ ಪ್ಲೇಸ್ಗೆ ಫ್ಯಾಮಿಲಿ ಜೊತೆ ಬರೋದು ತುಂಬಾ ಸ್ಪೆಷಲ್ ಆಗಿರುತ್ತೆ. ಮಕ್ಕಳಿಗೆ ಮಾತ್ರ ಅಲ್ಲ, ಪೇರೆಂಟ್ಸ್ ಕೂಡ ಇಲ್ಲಿ ಚೈಲ್ಡ್ಹುಡ್ಡನ್ನು ನೆನಪು ಮಾಡ್ಕೊಳ್ತಾರೆ. ಫ್ಯಾಮಿಲಿ ಬಾಂಡಿಂಗ್ ಕೂಡ ಹೆಚ್ಚಾಗುತ್ತೆ. ಮೊಬೈಲ್ ಸೈಡ್ಗಿಟ್ಟು ಒಟ್ಟಿಗೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಇಲ್ಲಿ ಫುಡ್ ಏರಿಯಾ ಕೂಡ ಇದೆ. ಆದರೆ ನಿಮ್ಮ ಮಕ್ಕಳಿಗೆ ವಾಟರ್ ಬಾಟಲ್, ಲೈಟ್, ಸ್ನ್ಯಾಕ್ಸ್ ಆ ಥರ ತೊಗೊಂಡು ಹೋಗೋದು ಒಳ್ಳೆಯದು. ವೆಜಿಟೇರಿಯನ್ಸ್ ಆದರೆ ನೀವು ಫುಡ್ಡನ್ನು ಕ್ಯಾರಿ ಮಾಡೋದು ತುಂಬಾ ಒಳ್ಳೆಯದು. ನಮ್ಮ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಕೇಳೋದಾದರೆ ಇಲ್ಲಿ ತುಂಬಾ ಚೆನ್ನಾಗಿ ಅನ್ನಿಸ್ತು. ಮುಗ್ದಂಗೂ ಕೂಡ ಇಲ್ಲಿ ತುಂಬ ಇಷ್ಟ ಆಯಿತು. ಒಂದು ಸೆಕೆಂಡ್ ಕೂಡ ಇಲ್ಲಿ ಬೋರ್ ಆಗಿದೆ ಅಥವಾ ಮನೆಗೆ ಹೋಗೋಣ ಆ ಥರ ಏನೂ ನಮ್ಗೆ ಅನಿಸಿಲ್ಲ. ಅವಳ ಎಕ್ಸೈಟ್ಮೆಂಟನ್ನು ನೋಡಿ ನಮಗೂ ತುಂಬಾ ಖುಷಿ ಆಯಿತು. ಅಲ್ಲಿ ಸ್ಪೆಂಡ್ ಮಾಡಿರೋಂಥ ಪ್ರತಿಯೊಂದು ಮಿನಿಟು ಕೂಡ ತುಂಬಾ ಮೆಮೊರೇಬಲ್ ಆಗಿತ್ತು. ಇಲ್ಲಿ ಯಾವ ಮಕ್ಕಳು, ಎಷ್ಟು ವಯಸ್ಸಿನ ಮಕ್ಕಳು ವಿಸಿಟ್ ಮಾಡ್ಬೋದು ಅಂತ ಅಂದರೆ 1 ಇಯರಿಂದ 10 ಇಯರ್ ಒಳಗಡೆ ಯಾರು ಬೇಕಿದ್ರೂ ವಿಸಿಟ್ ಮಾಡ್ಬೋದು. ಎಲ್ಲರಿಗೂ ಅಲ್ಲಿ ಆಟ ಆಡೋದಕ್ಕೆ ಇಷ್ಟ ಆಗುತ್ತೆ. ಹಾಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಕೂಡ ಮಾಡ್ತಾರೆ ಅನಿಸುತ್ತೆ. ನಾವು ಹೋಗಬೇಕಿದ್ರೆ ಎಂಟ್ರೆನ್ಸಲ್ಲಿ ಬಲೂನ್ಸ್ ಎಲ್ಲ ಹಾಕಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಇಲ್ಲಿ ವೀಕೆಂಡ್ ಫ್ಯಾಮಿಲಿ ಟ್ರಿಪ್ ಥರ ಅಥವಾ ಬರ್ತ್ಡೇ ಔಟಿಂಗ್ ಥರ, ಸಮ್ಮರ್ ವೆಕೇಷನ್, ಸ್ಕೂಲ್ ಹಾಲಿಡೇಸ್ ಈ ಥರ ಯಾವ ಥರ ಹಾಲಿಡೇಸ್ ಇದ್ರೂ ನೀವು ಇಲ್ಲಿ ಬಂದು ವಿಸಿಟ್ ಮಾಡ್ಬೋದು. ನಾವು ಹೋದಾಗ ಪ್ರೈಸು $18 ಇತ್ತು. ನಮ್ಮ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಕೇಳೋದಾದರೆ ತುಂಬಾ ಚೆನ್ನಾಗಿತ್ತು. ಇದಂತೂ ತುಂಬಾ ಹೊಸ ಥರ ಅಂತ ಅನ್ನಿಸ್ತು. ಈ ಥರ ಎಲ್ಲ ಆ್ಯಕ್ಟಿವಿಟೀಸ್ ಇದ್ದರೆ ಮಕ್ಕಳು ಆಟ ಆಡ್ತಾನೆ ತುಂಬಾ ಕಲ್ತ್ಕೊಳ್ತಾರೆ. ಎಷ್ಟೇ ಚಿಕ್ಕ ಮಕ್ಕಳಾದ್ರೂ ಯಾವ ಕಲರ್ ಇದು, ಯಾವ ಥರ ಪೇಂಟಿಂಗ್ ಮಾಡೋದು ಅಂತ ಅವ್ರಿಗೂ ಇಂಟ್ರೆಸ್ಟ್ ಬರುತ್ತೆ. ಅವರೂ ಕೂಡ ಕಲ್ತ್ಕೊಳ್ತಾರೆ. ನೀವು ಸ್ಯಾನ್ ಹೋಸೆ ಅಥವಾ ಬೇ ಏರಿಯಾದಲ್ಲಿ ಇದ್ದರೆ ಚಿಲ್ಡ್ರನ್ಸ್ ಡಿಸ್ಕವರಿ ಮ್ಯೂಸಿಯಮನ್ನು ನಿಮ್ಮ ಫ್ಯಾಮಿಲಿ ಬಕೆಟ್ ಲಿಸ್ಟ್ಗೆ ಖಂಡಿತವಾಗ್ಲೂ ಸೇರಿಸಿ.
ತುಂಬಾ ಚೆನ್ನಾಗಿದೆ, ತುಂಬಾ ಎಂಜಾಯ್ ಮಾಡ್ತೀರಾ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ನಮಸ್ಕಾರ.